ಬೆಂಗಳೂರಿನಲ್ಲಿ ಡೆಂಗಿ ಕಬಂದ ಬಾಹು ಚಾಚಿದೆ. ಕಳೆದ 6 ತಿಂಗಳಲ್ಲಿ ಮಹಾಸ್ಫೋಟವೇ ಆಗಿದೆ. ಮೆಟ್ರೋ ಸಿಟಿ ಒಂದರಲ್ಲೇ 1,000ಕ್ಕೂ ಹೆಚ್ಚು ಪ್ರಕರಣಗಳು ದಿಗಿಲು ಮೂಡಿಸಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಂಗಿ ಡಂಗುರ. ಪಾಲಿಕೆ ವ್ಯಾಪ್ತಿಯಲ್ಲಿ 1230 ಡೆಂಗಿ ಪಾಸಿಟಿವ್. ದಿನದಿನಕ್ಕೂ ಬದಲಾಗ್ತಿರುವ ಹವಾಮಾನದಿಂದ ಬೆಂಗಳೂರಿಗರು ಹೈರಾಣಾಗ್ತಿದ್ದಾರೆ. ಮಳೆಗಾಲ ಶುರುವಾಗ್ತಿದ್ದಂತೆ ನಗರದಲ್ಲಿ ಸಾಂಕ್ರಾಮಿಕ ರೋಗಗಳ ಜೊತೆ ಡೆಂಗಿ ಮಾರಿ ಕೂಡ ಬಾಲ ಬಿಚ್ಚಿದೆ. ಕೇವಲ 6 ತಿಂಗಳಲ್ಲೇ ಡೆಂಗಿ ಮಹಾಸ್ಫೋಟವಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ 4,063 ಜನರ ಸ್ಯಾಂಪಲ್ ಸಂಗ್ರಹಿಸಿದ್ರೆ ಈ ಪೈಕಿ 1,230 ಜನರಲ್ಲಿ ಡೆಂಗಿ ಪಾಸಿಟಿವ್ ಬಂದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಒಟ್ಟು 5,187 ಡೆಂಗಿ ಕೇಸ್ ಪತ್ತೆಯಾಗಿವೆ. ಈ ಮಳೆ ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಸ್ಥಳೀಯ ಸಮಸ್ಯೆಗಳ ಜೊತೆ ಕೂಡ ಮಾತನಾಡಿ ಎಲ್ಲದಕ್ಕೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿತ್ತು. ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ. ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ. ಹಾಗಾದ್ರೆ ಡೆಂಗಿ ಲಕ್ಷಣಗಳೇನು? ಡೆಂಗಿ ಹರಡದಂತೆ ತಡೆಯೋದು ಹೇಗೆ ಅನ್ನೋದನ್ನ ನೋಡುವುದಾದ್ರೆ, ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ, ಬೇದಿ, ಹೊಟ್ಟೆ ನೋವು, ಅತಿಯಾದ ಸುಸ್ತು. ಯೂಶುವಲಿ ಈ ಸೀಸನ್ ಅಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸ್ ತಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ಅಲರ್ಟ್, ರೆಡ್ ಅಲರ್ಟ್ ಅನ್ನ ಅವರಿಗೆ ಕೂಡ ಹೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲಿಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಲ್ಲ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಇವತ್ತು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನ ನಾವು ಮೀಟಿಂಗಲ್ಲಿ ಚರ್ಚೆ. ಅದೇನೇ ಇರಲಿ, ಮಳೆಗಾಲದಲ್ಲಿ ಡೆಂಗಿ ನೌಟಂಕಿ ಶುರು ಮಾಡಿದ್ದು ಆರೋಗ್ಯ ಇಲಾಖೆ ಜೊತೆ ಜನರು ಎಚ್ಚರಿಕೆಯಿಂದ ಇರಬೇಕಿದೆ. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.